ಗಾಯ್ಸ್, ನೋಡ್ರಿ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಹಾಯ್ ಹೇಳ್ರಿ. ಹಾಯ್. ಓಕೆ, ಸೊ ನೋಡ್ರಿ ಇದೆಲ್ಲ ತಂದಿದ್ದಾರೆ ನಮ್ಮ ಅಪ್ಪ ಅಮ್ಮ ಊರಿಂದ, ರಾಯಚೂರಿಂದ ಇಲ್ಲಿಗೆ ಇಷ್ಟೆಲ್ಲ ಹೊತ್ಕೊಂಡು ಬಂದಿದ್ದಾರೆ ನೋಡ್ರಿ. ಮತ್ತೆ ಇಷ್ಟೆಲ್ಲ ತಂದಿದ್ದಾರೆ. ಏನೇನು ತಂದಿದ್ದಾರೆ ನೋಡೋಣ. ನೋಡ್ರಿ, ರೈಸ್, ವೈಟ್ ರೈಸ್, ಮತ್ತೆ ಲೆಮನ್ ರೈಸ್. ಇಲ್ಲಿ ಇದು ನೋಡ್ರಿ ಪುಂಡೆ ಪಲ್ಲೆ ಬೇಳೆ, ಆಮೇಲೆ ಪಿಕ್ಕಲ್ ಅಂತೂ ನಮ್ಮಮ್ಮ ಮಾಡಿರೋದು ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ರಿ ಮಾವಿನ ಖಾರ, ಆಮೇಲೆ ಇದು ಬಂದ್ಬಿಟ್ಟು ಕರ್ಡ್ ರೈಸು, ಮೊಸರನ್ನ, ಆಮೇಲೆ ಇದು ಮುಂಚೆ ಪಕ್ಕ, ಆಮೇಲೆ ಫ್ರೂಟ್ಸ್. ಇಲ್ಲಿ ನೋಡ್ರಿ ಖಾರ, ಏನಂತಾರೆ ಮಿಕ್ಸರು, ಗುರೆಳ್ ಪುಡಿ, ಕಡ್ಲೆ ಪುಡಿ, ಶೇಂಗಿನ ಪುಡಿ, ಮುಂಚೆ ಖಾರ. ಇದು ನೋಡ್ರಿ ಎಣ್ಣೆಗಾಯಿ, ಬದನೆಕಾಯಿ ಎಣ್ಣೆ ಬದನೆಕಾಯಿ, ಆಮೇಲೆ ಗಾರ್ಗಿ. ಇಲ್ಲಿ ನೋಡ್ರಿ ಚಕ್ಲಿ ರೌಂಡ್ ಎಂತ ಅಂಗಡಿಯಾಗ ಹುಡುಕಿದ್ರು ಈ ತರ ಸಿಗಲ್ಲ, ನಮ್ಮ ಮಮ್ಮಿ ಮಾಡಿರೋ ತರ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅದು. ಆಮೇಲೆ ಇದು ಬಂದು ಕರ್ಜಿಕಾಯಿ, ಆಮೇಲೆ ಮ್ಯಾಂಡೇಟ್ರಿ, ನಮ್ಮೂರ್ ಕಡೆ ಮ್ಯಾಂಡೇಟ್ರಿ ಬಂದು ರೊಟ್ಟಿ, ಬಿಳಿ ಜೋಳದ ರೊಟ್ಟಿ. ನೋಡ್ರಿ ಗೈಸ್, ಬಿಳಿ ಜೋಳದ ರೊಟ್ಟಿ. ಆಮೇಲೆ ಇಲ್ಲಿ ನೋಡ್ರಿ ಇದು ಮಂಡಕ್ಕಿ ಚೀಲ ಅಂತೂ ಮಿಸ್ಸೇ ಮಾಡಂಗಿಲ್ಲ. ಇದೆಲ್ಲ ತಂದಿದ್ದಾರೆ. ಲಟ್ಕೆ ಹೊಡೆ ಹುಂಚೆ ಹಣ್ಣು, ಇಷ್ಟೆಲ್ಲ ಐಟಮ್ ತಂದಿದ್ದಾರೆ. ಮತ್ತೊಂದ್ಸರಿ ತೋರಿಸ್ತೀನಿ ನೋಡ್ರಿ ಗೈಸ್. ಎಲ್ಲರೂ ನೋಡಿ ನಾವು ಅಪ್ಪ ಅಮ್ಮನ ಮತ್ತೆ ಫೇಮಸ್ ಮಾಡ್ಬಿಡ್ರಿ, ಬಿಗ್ ಬಾಸ್ ಕಳ್ಸಿ ಇಬ್ಬರನ್ನ. ಸೊ ನೋಡಿದ್ರಲ್ಲ ಗೈಸ್, ನಾವು ಅಪ್ಪ ಅಮ್ಮ ಏನೆಲ್ಲ ತಂದಿದ್ರು ಅಂತ. ಅವ್ರು ನಮ್ಮ ಮಮ್ಮಿ ಅನ್ಪ್ಯಾಕ್ ಮಾಡಬೇಕಾದ್ರೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತಕ್ಕೊಂಡೆ. ಆಮೇಲೆ ಏನಂದರೆ ಅವ್ರ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವ್ರು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ತೊಗೊಂಡು ಬಂದಿದ್ದಾರೆ ನೀವೇ ನೋಡ್ತಿರ್ಬೋದು. ಅವರ ಏನಂತಾರೆ ಪ್ರೀತಿಗೆ ಏನು ಬೆಲೆ ಕಟ್ಟೋಕ್ಕೆ ಆಗಲ್ಲ, ನಿಜನೇ ಅದು. ಗೈಸ್ ಬನ್ನಿ ಎಲ್ಲಾನು ಟೇಸ್ಟ್ ಮಾಡಿ ನೋಡೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ಎಲ್ಲನೂ ಪರ್ಫೆಕ್ಟಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮಮ್ಮಿ ಏನೋ ಮಾಡ್ತಿದ್ದಾರೆ, ನೋಡೋಣ ಬನ್ನಿ. ಅವ್ರೇನೋ ಟೊಮೊಟೊ ಎಲ್ಲ ಬೇಯಿಸಿ ಮೇ ಬಿ ಟೊಮೊಟೊ ಸಾರು ಮಾಡ್ತಿದ್ದಾರೆ ಅನಿಸುತ್ತೆ ಮಧ್ಯಾಹ್ನಕ್ಕೆ. ನಮ್ಮಮ್ಮ ಮಾಡೋ ಟೊಮೊಟೊ ಸಾರು ಅಂದರೆ ನನಗೆ ಫುಲ್ ಫೇವ್ರೇಟ್ ಅಂತ ಹೇಳ್ಬೋದು. ಅದು ಕೂಡ ಚೈಲ್ಡ್ಹುಡ್ಡಿಂದ. ಯಾಕಂದರೆ ಅವ್ರು ಸಿಂಪಲ್ಲಾಗಿ ಒಂಥರ ಸೂಪರಾಗಿ ಮಾಡ್ತಾರೆ. ಅದಕ್ಕೆ ಶೇಂಗಿನ ಪುಡಿ ಎಲ್ಲ ಹಾಕಿ ಒಂಥರ ಸಿಂಪಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದಕ್ಕೆ ಸಾಂಬಾರು ಪೌಡರ್ ಹಾಕ್ತಿರೋ. ನೋಡ್ರಿ ಗೈಸ್, ಇಲ್ಲಿ ಶೇಂಗಿನ ಪುಡಿ ಹಾಕ್ತಿದ್ದಾರೆ. ಅದು ಅವರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಆ ಟೇಸ್ಟ್ಗೆ ಅದೇ ಏನಂತಾರೆ ಮೇನ್ ರೀಸನ್ನು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಮ್ಮ ಅಪ್ಪಾಜಿ ಏನೋ ಮಾಡ್ತಿದ್ದೀವಿ ಅಂತ ಬಂದು ನೋಡ್ತಿದ್ದಾರೆ. ಮಧ್ಯಾಹ್ನಕ್ಕೆ ಏನೇ ಮಾಡಿರಲಿ, ನಾನು ಬೆಳಿಗ್ಗೆ ಒಂದು ವೇಳೆ ಒಗ್ಗರಣೆ ಮಾಡಿದರೆ ಮಧ್ಯಾಹ್ನ ಕೂಡ ಅದನ್ನೇ ತಿನ್ನೋದು. ಯಾಕಂದರೆ ಅದು ನಾನು ತುಂಬ ಇಷ್ಟ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಲ್ವಾ, ರಾಯಚೂರವ್ರಿಗೆ ಒಗ್ಗರಣೆ ಅಂದರೆ ಒಂಥರ ಅಡಿಕ್ಷನ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಮೊಸರು ಅದೆಲ್ಲ ಹಾಕ್ಕೊಂಡು ತಿಂತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಏನಾದರೂ ಮನೆಗೆ ಬಂದರೆ ನನಗೇನಾದರೂ ತಿನ್ನಿಸ್ತಾನೇ ಇರ್ತಾರೆ. ಪದೇ ಪದೇ ಮಧ್ಯಾಹ್ನ ಬೆಳಿಗ್ಗೆ ತಂದು ಕೊಡ್ತಾನೆ ಇರ್ತಾರೆ. ನಾನು ತಿನ್ನೋವರೆಗೂ ಅವ್ರಿಗೆ ಸಮಾಧಾನ ಆಗಲ್ಲ. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ ಈವ್ನಿಂಗು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಾದ್ಮೇಲೆ ಕೆಳಗಡೆ ವಾಕಿಂಗ್ ಹೋಗಿದ್ವಿ ನಾನು ನಮ್ಮ ಮಮ್ಮಿ. ನೋಡ್ರಿ ನಮ್ಮ ಅಪಾರ್ಟ್ಮೆಂಟ್ ಸುತ್ತ ತುಂಬ ಏನೋ ಟ್ರೀಗಳಿದೆ. ಇಲ್ಲೆಲ್ಲ ಫಂಕ್ಷನ್ ಮಾಡೋಕ್ಕೆ ಈ ಥರ ಕ್ಲೀನ್ ಆಗಿದೆ. ಹೈದ್ರಾಬಾದಲ್ಲಿ ತುಂಬ ಮಳೆ ಬಂದುಬಿಟ್ಟಿದೆ. ಆ್ಯಂಡ್ ವೆದರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕೂಲಾಗಿತ್ತು. ಕೆಲವೊಂದು ಕಿಡ್ಸ್ ಎಲ್ಲ ಆಡ್ತಿದ್ರು, ನೋಡ್ಕೊಂಡು ಕೂತಿದ್ವಿ ಅವ್ರ ಜೊತೆ. ಈವ್ನಿಂಗ್ ಆದ ತಕ್ಷಣ ಮತ್ತೆ ನಮ್ಮ ಮಮ್ಮಿ ದೇವ್ರ ದೀಪ ಹಚ್ಚೋದಂತೂ ಮ್ಯಾಂಡೇಟ್ರಿ, ಗೊತ್ತಲ್ವಾ ನಮ್ಮ ಕಡೆ ಜನ. ಸೊ ಈವ್ನಿಂಗ್ ಆದ ತಕ್ಷಣವೇ ಅವರು ದೇವ್ರ ದೀಪ ಹಚ್ತಾರೆ. ಸೊ ಅದು ನಾನು ಕೂಡ ಮಾಡ್ತೀನಿ ಯಾವಾಗಲೂ.
ದೇವ್ರ ದೀಪ ಹಚ್ಚಿದ ತಕ್ಷಣ ನೆಕ್ಸ್ಟು ಎಲ್ಲ ಡಿನ್ನರ್ಗೆ ರೆಡಿ ಮಾಡ್ತಿದ್ದಾರೆ. ಅದು ರೈಸ್ ಏನೋ ಮಾಡ್ತಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದರು ಅಷ್ಟೇ, ನಾನು ಅಲ್ಲಿಗೆ ಹೋದ್ರು ಅಷ್ಟೇ. ಅವ್ರು ಮಾತ್ರ ಕೆಲಸ ಮಾಡೋದು ಬಿಡಲ್ಲ, ಏನೋ ಒಂದು ಕೆಲಸ ಮಾಡ್ಕೊಂಡೇ ಇರ್ತಾರೆ. ಮತ್ತು ಮನೆ ನಮ್ಮ ಮಮ್ಮಿಗೆ ಫುಲ್ಲು ಕ್ಲೀನಾಗಿರಬೇಕು. ನೋಡ್ತಿದ್ದೀರಲ್ಲ ಕಸ ಬೆಳೀತಿದ್ದಾರೆ ಮತ್ತೆ, ಯಾಕಂದರೆ ಅವ್ರಿಗೆ ಒಟ್ಟ ಕ್ಲೀನಾಗಿರಬೇಕು ಫುಲ್ಲು. ಅದಕ್ಕೆ ಆಮೇಲೆ ನಾನು ಮಂಡಕ್ಕಿ ಇದು ಏನಂತಾರೆ ಮಿಕ್ಸರೆಲ್ಲ ಹಾಕ್ಸ್ಕೊಂಡು ನಮ್ಮ ಮಮ್ಮಿ ಚೆನ್ನಾಗಿ ಮಾಡಿಕೊಡ್ತಾರೆ, ಅದನ್ನೇ ತಿನ್ಬೇಕಂತ ನೋಡ್ತಿದ್ದೆ. ಮಮ್ಮಿ ಮಾಡ್ತಿದ್ದಾರೆ ನೋಡಿ. ಪದೇ ಪದೇ ನಾನು ಏನಾದ್ರು ತಿನ್ಕೊಂಡೇ ಇರಬೇಕು ಅವ್ರಿಗೆ, ಹಂಗಿದ್ರೆ ಅವ್ರಿಗೆ ಸಮಾಧಾನ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಮ್ಮ ಅಪ್ಪಾಜಿ ಫುಲ್ಲು ಮೊಬೈಲಲ್ಲಿ ಒಂಥರ ಏನಂತಾರೆ ಮಗ್ನ ಆಗಿಬಿಟ್ಟಿದ್ದಾರೆ. ನಾನು ಮಾತಾಡಿಸ್ತಿದ್ದೀನಿ, ಅವ್ರಿಗೆ ಕೇಳಿಸ್ತಿಲ್ಲ, ಅಷ್ಟು ಮೊಬೈಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರು. ನಂದೇ ರೀಲ್ಸ್ಗಳನ್ನು ತುಂಬ ಸರಿ ನೋಡ್ತಿರ್ತಾರೆ ನಮ್ಮ ಅಪ್ಪಾಜಿ. ಇದು ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಎಲ್ಲ ಕರ್ನಾಟಕ ಜನತೆ ಹೇಳ್ರಿ ನನ್ನ ಚಾನಲ್ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ರಿ. ನೀವು ಹೇಳಿದ್ರೆ ಸ್ವಲ್ಪ ಜನ ಮಾಡ್ಕೋಬಹುದು. ಕರ್ನಾಟಕದ ಎಲ್ಲ ಜನರು ಮಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಆಲ್ ದ ಬೆಸ್ಟ್. ಯಾವತ್ತೂ ಸಪೋರ್ಟ್ ಇರಲಿ. ನೀವು ಹೇಳ್ರಮ್ಮ. ಹೇಳ ಮಮ್ಮಿ. ನನ್ನ ಮಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಎಲ್ಲ ಜನರು ಕರ್ನಾಟಕ ಜನರೆಲ್ಲ ಸಪೋರ್ಟ್ ಮಾಡಿ ನನ್ನ ಮಗಳನ್ನ ಮುಂದೆ ಬರಕ್ಕೆ ಬೆಳೆಸಕ್ಕೆ ಮಾಡಿ. ಮೇಲೆ ನಿಮ್ಮ ಆಶೀರ್ವಾದ ಇದ್ದೇ ಇರ್ಬೇಕು. ಎಲ್ಲ ಕರ್ನಾಟಕ ಜನಗೆ ಕೈ ಮುಗಿದು ಕೇಳ್ತೀನಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಒಳ್ಳೇದಾಗಲಿ. ನೋಡ್ರಿ ನಮ್ಮ ಅಪ್ಪನ ಇಂಟ್ರೊಡಕ್ಷನು. ಅಪ್ಪ ನಿಮ್ದು ಯಾವ ಊರು, ಏನು ಕೆಲಸ ಮಾಡೋದು ಹೇಳ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರಿಗೆಲ್ಲ ಗೊತ್ತಾಗುತ್ತೆ. ನಮ್ದು ರಾಯಚೂರು ತಾಲೂಕಿನ ಪೂಸ್ತಿಪ್ಲೆ ಗ್ರಾಮ. ನಾವು ಅಲ್ಲಿ ವ್ಯವಸಾಯ ಮಾಡ್ತೀವಿ. ಹೌದಾ? ಒಕ್ಕಲ್ತನ ಮಾಡ್ತೀರಾ? ಹತ್ತಿ ತೊಗರಿ ಹಾಕ್ತೀವಿ, ನಾವೇ ಎಲ್ಲ ಸ್ವಂತ ಕೆಲಸ ಮಾಡ್ತೀವಿ. ನೈಸ್.